ಇದು 16ರಿಂದ 18 ವರ್ಷದ ವಯಸ್ಸಿನ ತುಂಬಾ ಮುಖ್ಯವಾದ ಕಾಲಘಟ್ಟ. ವೈದ್ಯರಿಬ್ಬರು ವೇದಿಕೆ ಮೇಲೆ ಕೂತಿದ್ದಾರೆ. ಅವ್ರಿಗೆ ನನಗಿಂತಲೂ ಬಹಳ ಗಾಢವಾದ ಅನುಭವ ಇದೆ. ಯಾಕಂದ್ರೆ ಅವ್ರ ಮಕ್ಕಳನ್ನ ನೋಡುವಂಥವ್ರು, ಹದಿಹರೆಯದವರನ್ನು ಕೂಡ ನೋಡುವಂಥವ್ರು, ಅಪ್ ಟು 16 ಇಯರ್ಸ್. ಏನಾಗುತ್ತೆ 16ರಿಂದ 18 ವರ್ಷದ ವಯಸ್ಸಿನಲ್ಲಿ ಅಂದ್ರೆ ದೈಹಿಕ ಬದಲಾವಣೆಯಾಗಿ ಅದರ ಪರಿಣಾಮವಾಗಿ ಮಾನಸಿಕವಾಗಿ ಕೆಲವೊಂದು ಭಾವನಾತ್ಮಕವಾದ ಬದಲಾವಣೆಗಳಾಗಿ ನಿಮ್ಮಲ್ಲಿ ತುಮುಲಗಳು, ಉದ್ವೇಗಗಳು, ಆಲೋಚನೆಗಳು, ನಿಮ್ಮ ಆದರ್ಶಗಳು, ನಿಮ್ಮ ಆದ್ಯತೆಗಳು ಸ್ವಲ್ಪ ಬದಲೇ ಆಗ್ತಾ ಹೋಗುತ್ತೆ. ಅದರಲ್ಲಿ ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಒಂದಿಷ್ಟು ಜನ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ವೈದ್ಯಕೀಯ, ಕೃಷಿ, ಪಶುವೈದ್ಯಕೀಯ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮುಂದಿನ ಕೋರ್ಸ್ಗಳಿಗಾಗಿ ಕನಸು ಕಾಣ್ತಾ ಇದ್ದೀರಿ. ಬಹುತೇಕ ಸ್ವಲ್ಪ ಹೆಚ್ಚು ಜನನೇ ಗಣಿತವನ್ನ, ಗಣಕಯಂತ್ರ ವಿಷಯವನ್ನು ತಗೊಂಡು ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ವಿಷಯದಲ್ಲಿ ನಿಮ್ಮ ಭವಿಷ್ಯವನ್ನು ಕಾಣಬೇಕು ಅಂತ ನೀವು ಕನಸನ್ನು ಕಾಣ್ತಾ ಇದ್ದೀರಿ. ನಾನು ಒಂದು ಸ್ವಲ್ಪ ಮತ್ತೆ ಗಣಿತಕ್ಕೆ ಹೋಗ್ತೀನಿ. ಅಂಕೆ ಸಂಖ್ಯೆಗಳ Dinesh sir and Mahesh sir, including our Dr. Guru Basavaraj sir and Dr. C.K. Vijaykumar sir, all of them have given the important keynote or points for you all people. I request boys to listen towards me and girls. ನಾನು ಏನಕ್ಕೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಏನು ತಂದೆಯವರು ಹೇಳಿದ್ರು ಒಂದು ಸಣ್ಣದಾಗಿ ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಹೇಳ್ಕೊತೀನಿ. ಉಳಿಕೆದಿಂದ ನನಗೆ ನೀವು ಆಗಾಗ್ಗೆ ಸಿಗ್ತಾ ಇರ್ತೀರ. ನನ್ನ ಮಾತು ಆ ಮಗು 20-21 ವರ್ಷ ಇರಬೇಕು. ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ದಾನೆ. ಅವನಿಗೆ